ಐವರ ಕಾಂತಿ ಎನಿಸಿರೆ ಚಿಂತೆ ಐವರ ಕಾಂತಿ ಎನಿಸಿರೆ ಚಿಂತೆ ತಡೆದ ಪರಿಭವ ಸವಿಸಿರಿ ಜೀವ ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯ ಆತ್ಮೀಯ ಸಜ್ಜನಿಂದ ಪರಿತಿಸಲ್ಪಟ್ಟೆನು. ಕದ್ದ ಕಳ್ಳರಂತೆ ಕಾಡಿನಿಂದ ಕಾಡಿಗೆ ಅಲೆದುದು ಆಯಿತು. ಇನ್ನಾದರೂ ನನ್ನ ಕಷ್ಟಗಳ ಪರಿಭವವಾಯಿತೆಂದರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ ನಿಂದನೆಗಳು. ಹೇ ವಿಧಾತ, ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ನಿರ್ಮಿಸಿದೆ ತಂದೆ, ಏಕೆ ನಿರ್ಮಿಸಿದೆ? ವಾಂಚಾಲಿ ವಾಂಚಾಲಿ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿದ್ದಳು? ಪ್ರಿಯತಮೆ, ಪ್ರಿಯತಮೆ, ಏನಾಯಿತು? ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವಾದರೂ ಪುರುಷರು, ನಿಮಗಾರಾದರೂ ಅಪಮಾನವನ್ನು ಮಾಡಿದರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಅಲ್ಲೇ ವಿಧಿಸುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಈ ಪರರನ್ನು ಆಶ್ರಯಿಸಬೇಕಾಗುತ್ತದೆ. ನಮಗಾರಾದರೂ ಅಪಮಾನವನ್ನು ಮಾಡಿದರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಅಲ್ಲೇ ವಿಧಿಸಲಾಗುವುದಿಲ್ಲ. ಹೇ ದೇವ, ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ನಿರ್ಮಿಸಿದೆ ತಂದೆ, ಏಕೆ ನಿರ್ಮಿಸಿದೆ? ಹಾವೇಳ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ.
ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನು? ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದೆ ಸಹಿಸದಾದೆ. ಸ್ವಾಮಿ ಪ್ರಿಯತಮೆ, ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿಂದೆ ಸಹಿಸದಾದೆ. ಸರಿಯೇ ನಿಮಗೆ ಸಮ್ಮತವಾದುದೆ. ಸ್ವಾಮಿ ಪ್ರಿಯತಮೆ, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲಿರೆಂದು ಆ ನಿಮ್ಮ ಋಷಿಗಳ ಆಜ್ಞೆ ಮಾಡಿದ್ದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಈ ವೀರಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಆದ ಈ ನಿಂದನೆಯು ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ. ದ್ರೌಪದಿ, ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆ ತಿಳಿಸಬಾರದೆ? ಹೇಳುವುದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವು ಎಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಅಣ್ಣನ ಆಜ್ಞೆಯ ಹೊರತು ಅದು ಎಂದಿನ ಮಾತು. ಯಾರ ಆಜ್ಞಾಧಾರಕನಲ್ಲ. ದೃಪದನನ್ ಬಲ ಭೀಮನೆಂದೆನಿಸಿ ಬಿರುದು ಪಡೆದಿಹ ಈ ಭೀಮನೋ ಪಾಂಚಾಲಿಗಪಮಾನ ಮಾಡಿಹ ಆ ಕೌರವರ ಸೈನ್ಯವಂ ನಾಶ ಮಾಡದೆ ಬಿಡುವೆನೆ ರಣದೋ ಇದಕ್ಕೆ ನೀ ಚಿಂತಿಪೆ ದ್ರುಪದನ ಕುವರಿಯ, ಇದಕ್ಕೆ ನೀ ಚಿಂತಿಪೆ ದ್ರುಪದನ ಕುವರಿಯ, ಇದಕ್ಕೆ ನೀ ಚಿಂತಿಪೆ ಜಲದಿಂ ಬಲದಿಂ ಗನದಿಂ ಛಲದಿಂ ಬಲದಿಂ ಧನದಿಂ ದುರಹರ್ಷ ಮಾತು, ಇದಕ್ಕೆ ನೀ ಚಿಂತಿಪೆ ದ್ರುಪದನ ಕುವರಿಯ, ಇದಕ್ಕೆ ನೀ ಚಿಂತಿಪೆ. ಕೌರವರ ರುಂಡಗಳ ಕಂಡಾಡೆ ಕೌರವರ ರುಂಡಗಳ ಕಂಡ ತನ ವಿಜಯ ಸಾಧಿಸಿ ಹರಿಸುವ ನಾನಿರೆ ತನ ವಿಜಯ ಸಾಧಿಸಿ ಹರಿಸುವ ನಾನಿರೆ, ಇದಕ್ಕೆ ನೀ ಚಿಂತಿಪೆ ದ್ರುಪದನ ಕುವರಿ, ಇದಕ್ಕೆ ನೀ ಚಿಂತಿಪೆ ದ್ರುಪದನ ಕುವರಿ, ಇದಕ್ಕೆ 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 ನೀ ಚಿಂತಿಪೆ. ಹಾಗಾದರೆ ಹೇಳುವಿರಿ ಕೇಳಿ ಸ್ವಾಮಿ. ಈ ದಿನ ನಾನು ಹಸ್ತಿನಾಮಿಗೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಸಹ ಬಂದಿದ್ದಳು. ಹಾಗೆಯೂ ನನ್ನನ್ನು ನೋಡಿ ನಿನ್ನ ಪತಿಗಳು 5 ಗ್ರಾಮಗಳಿಗಾಗಿ ದ್ಯೂತನನ್ನು ಕಳಿಸಲು ಇನ್ನೇನು ಸದ್ಯದಲ್ಲಿಯೇ ಸಂಧಿಯಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚದ ಕೇಶರಾಶಿಯನ್ನು ಮುಡುಗಟ್ಟುವೆಯೋ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ಅಪಹಾಸ್ಯ ಮಾಡಿ ನಕ್ಕಳು. ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋದವರು? ಮತ್ತಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನ. ಗೋಪಾಂಗಿನಿಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪದಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ತಿಳಿದಿದ್ದೆ. ಪಾಂಚಾಲಿ,
ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ತಕ್ಕ ಉತ್ತರನ್ನೇ ಕೊಟ್ಟಿರುವೆ ಸ್ವಾಮಿ. ಏನೆಂದು? ಎಲೆ ಭಾನುಮತಿ, ಈ ನಿನ್ನ ಮುಡುಗಟ್ಟಿರುವ ಕೇಶರಾಶಿಯನ್ನು, ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡುಗಟ್ಟುವವರೆಗೂ ಅಲ್ಲಿಯವರೆಗೂ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡುಗಟ್ಟುವ ಇಲ್ಲವೇ ಭಾನುಮತಿ ಎಂದು. ಚಮತ್ಕಾರವಾದ ಉತ್ತರ. ಬಾಬು ಪಾಂಚಾಲಿ, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಸ್ವಾಮಿ ಪ್ರಾಣೇಶ್ವರ, ನೆನಪಿದೆ ಹಿಂದೆ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಡರಾತ್ರಿ ಎಂದು ಸಂಬೋಧಿಸಿದೆ. ನೆನಪಿದೆಯೇ ಸ್ವಾಮಿ? ಪುನಃ ನನ್ನ ಮಾಡಿದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಿರುವ ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯಂತ ಹೇಳಿಯಲ್ಲ ಈ ಭೀಮಸೇನನು. ಸ್ವಾಮಿ ಹೇಳುವುದು ಮಾತ್ರವಲ್ಲ, ಪ್ರತಿಜ್ಞೆಯನ್ನು ಮಾಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆಯೂ ಕೂಡ. ನೀವು ಎಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಅಣ್ಣನ ಆಜ್ಞೆಯ ಹೊರತು ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ನಾನೀಗ ಯಾರ ಆಜ್ಞಾಧಾರಕನಲ್ಲ. ದ್ರುಪದ ನಂದಿನಿಯ ಕೇಳು, ಕೌರವರು ಗರಗಿಳಿದರೆ ಸೀಳುವೆನು ಕುಲಗಿರಿಗಳನ್ನ. ಕರುಳು ದಂಡೆಯ ಮುಡಿಸುವೆನು ನಾನಿನಗೆ, ಕರುಳು ದಂಡೆಯ ಮುಡಿಸುವೆನು ನಾನಿನಗೆ, ರಕ್ತವ ಕುಡಿಯಲರಿಯನು ಶಂಕಿನಿಯರಿಗೆ. ಕೌರವರ ಕಡಿದು ರಕ್ತವ ಚೆಲ್ಲಿ, ಕೌರವರ ಕಡಿದು ರಕ್ತವ ಚೆಲ್ಲಿ, ಕಟ್ಟಿಸುವೆ ಈ ನಿನ್ನ ಗಳೆಗುಡಿಯು ಬೇಗ, ಕಟ್ಟಿಸುವೆ ಈ ನಿನ್ನ ಗಳೆಗುಡಿಯು ಬೇಗ. ಚಂಡರ ಕೌರವರ ದೋರ್ದಂಡ ಬಲದ ಗುಂಡುತನವನ್ನು ಬಿಡಿಸಿ ಕಟ್ಟಿಸಿದ ಬರ್ಪೆ, ಗುಂಡುತನವನ್ನು ಬಿಡಿಸಿ ಕಟ್ಟಿಸಿದ ಬರ್ಪೆ, ಗುಂಡುತನವನ್ನು ಬಿಡಿಸಿ ಖಂಡಿಸಿದ ಬರ್ಪೆ. ಪಾಂಚಾಲಿ, ನಾನೀಗ ಯಾರೋ ಅಗ್ರಗಾರಕರಲ್ಲ, ಶಾಂತಿಯ ಬಯಸುವರು ಸಂಧಿಯ ಪ್ರಸ್ತಾಪನೆ ತೊಳಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿರುವರು. ಧರ್ಮ ಪರಾಯಣರಾದ ಯುಧಿಷ್ಠಿರರು ದುರ್ಯೋಧನನ ಅಂತ ಅಪರಾಧಗಳು ಕ್ಷಮಿಸಿದರು. ಆದರೆ ಇನ್ನೊಂದು ಗಳಿಗೆಯೂ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡು ಅಣ್ಣ, ಆಗಲೇ ಭೀಮನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ ಅಣ್ಣ. ಹೇಳು. ನೀಡುತ್ತದೆ ನೀರು.
ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿಚ್ಚಿದ ಕೇಶರಾಶಿಯು ನಿಮಗೆ ಉತ್ತರವನ್ನು ಕೊಡುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಮುಖದಿಂದ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿತ್ತು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ನಾನು ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನ ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಕೌರವರ ಮನೆ ಬಾಗಿನಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಅಸಭ್ಯ ಎನಿಸಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸಲಾರೆ. ಯುದ್ಧಕ್ಕಾಗಿ ನಿನ್ನ ಅನುಮತಿಯಾಗಲಿ, ಅರ್ಜುನನ ಸಹಾಯವನ್ನಾಗಲಿ ನಾನಿನ್ನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಈ ಗದೆ ಎರಡೇ ಸಾಕು, ಗುರುಕುಲ ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಶಾಂತಿ ಶಾಂತಿ ಎನ್ನುತ್ತ ರಾಜಕೋಶಂಗಳಂ ಕಳೆದೆ. ಧರ್ಮಜ, ಶಾಂತಿ ಶಾಂತಿ ಎನ್ನುತ್ತ ಸುಧದಿ ದ್ರೌಪದಿಯ ಸೀರೆಯಂ ಸೆಳೆವಾಗ ಎನ್ನಂ ತಡೆದು ನಿಲ್ಲಿಸಿದೆ. ಧರ್ಮಜ, ಶಾಂತಿ ಶಾಂತಿ ಎನ್ನುತ್ತೀಗ ಕುಳಿತಿದ್ದೊಡೆ ಆ ಕೌರವೇಂದ್ರನ ಉಪದ್ರವಕ್ಕೆ ಉಳಿಗಾಲವಿಲ್ಲವೈ ಅಗ್ರಜ.
ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗೆ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಆರಂಭಿಸುವುದು ನಮಗೆ ಅನುಚಿತ. ಇದಕ್ಕೇನು ಹೇಳುವೆ ಪಾಂಚಾಲಿ? ಸ್ವಾಮಿ, ಧರ್ಮವೆಂದು ಕ್ಷತ್ರಿಯ ಧರ್ಮವನ್ನೇ ಮರೆಯುವುದು ಉಚಿತವೇ ಸ್ವಾಮಿ? ಯುದ್ಧದಲ್ಲಿ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುತ್ತೇನೆ. ಸ್ವಾಮಿ, ಒಂದು ಬಾರಿ ದ್ಯೂತನನ್ನು ಕಳುಹಿಸಿ ಅಪಮಾನ ಹೊಂದಿದೆ. ಈಗ ಮತ್ತೊಂದು ಬಾರಿ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗೆ ಕಳುಹಿಸಿ ಅವರನ್ನು ಅಪಮಾನಿತಗೊಳಿಸುತ್ತಿರುವರಾ ಎಂಬುದೇ ನನ್ನ ವ್ಯಥೆಯು ಸ್ವಾಮಿ. ಏನೇ ಕೋಲಾಹಲ! ಅರ್ಜುನ, ಇನ್ನು ನಾನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರವು ನಿಮಗಿರಲಿ. ಪ್ರತಿಜ್ಞೆ ನಡೆಯುವ ಸ್ವಾತಂತ್ರ್ಯವು ಮಾತ್ರ ನನಗಿರಲಿ. ಸ್ವಲ್ಪ ತಾಳಿ. ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ಇತ್ತಲೇ ಬರುತ್ತಿರುವರು. ಅವರು ಬಂದ ನಂತರ ಹೊರಡುವರಂತೆ. ಮಾಯಾ ಮಾಯಾ ಜಗವೇ ಮಾಯಾ ಮಾಯಾ ಮಾಯಾ.
ಅರ್ಜುನ ನಿಮಗೆ ಮಂಗಳವಾಗಲಿ ಧರ್ಮರಾಜನ. ವಿಜಯಶಾಲಿಯಾಗು ಧರ್ಮನಂದನ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮಾದಿಗಳು ನನ್ನನ್ನು ಬಹುವಿಧವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ನನ್ನನ್ನು ರಾಜ್ಯಸಭೆಯಲ್ಲಿ ವಿವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರವು ನಡೆಯಿತು. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಾಮಿ, ಸ್ವಲ್ಪ ತಾಳಿ. ಅಣ್ಣನ ಮಾತುಗಳು ಮುಗಿಯಲಿ. ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ನೀನಲ್ಲಿ ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಾನು ನಿರೀಕ್ಷೆ ಮಾಡದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ಗಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋಗುದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಾ? ಕೃಷ್ಣ, ಈಗ ನಿನ್ನ ಈ ಅಭಿಮತವು ತಿಳಿಯಿತು. ಅಜ್ಞಾತ ವಾಸದನಪದಿ ಅರ್ಜುನನು ಬಳೆ ತೊಟ್ಟನು. ಈಗ ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆ ತೊಡಿಸಲು ಅವಣಿಸುತ್ತಿರುವೆಯಾ? ಯಾದವಾಗ್ಗಡಿ, ಈ ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶವೇಕೆ? ಭೀಮಾ, ನಿನಗಿಷ್ಟೊಂದು ಕೋಪವೇ? ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದಂದು ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಚಂಡ ಭೀಮನಿಗೆಂತ ಸಂಬಂಧ? ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಇನ್ನು ನನಗಿಲ್ಲಿ ಕೆಲಸವಿಲ್ಲ.
ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬ ನಿನ್ನ ಇಚ್ಛೆ ಆಗಿತ್ತು ಕೃಷ್ಣ. ಅದನ್ನು ಸಾಧಿಸಿದೆ ಕೃಷ್ಣ. ಇನ್ನು ನಾನು ಹೊರಡುವೆನು. ಸಹೋದರರೇ, ನಿಮ್ಮ ಅಪೌರುಷ ಪದವನ್ನು ನೀವೇ ಭುಜಿಸಿರಿ. ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ. ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ನೀನು ನಿಜವಾಗಿಯೂ ಇಡಂಬೋಪತಿಯೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು ಭೀಮ. ಕೃಷ್ಣ, ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ವಿಚಾರವೂ ಒಂದಿರುವುದು ಭೀಮ. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಲ್ಲ. ಕೃಷ್ಣ, ಹೇಳು, ಏನೋ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಸಾವಧಾನದಿಂದ ನನ್ನ ಮಾತನ್ನು ಕೇಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮ. ಕೃಷ್ಣ, ಈ ಪರ್ಯಾಸವೇಕೆ? ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು ಭೀಮ. ನಿನ್ನ ಆ ಗದೆಯನ್ನು ಸ್ವಲ್ಪ ದೂರದಲ್ಲಿಡು. ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ಅಪ್ರಿಯವಾದ ಸಂದೇಶವನ್ನು ನಿನಗೆ ಹೇಳುವೆನು. ಕೃಷ್ಣ, ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ ಅರ್ಜುನ. ಕೃಷ್ಣ, ಇದು ಕ್ಷಣಕಾಲ ಮಾತ್ರ, ನೆನಪಿನಲ್ಲಿರಲಿ. ಭೀಮ, ಈ ಗದೆಯನ್ನು ಸ್ವಲ್ಪ ಅರ್ಜುನ, ಈ ಗದೆಯನ್ನು ಸ್ವಲ್ಪ ಹೊತ್ತು ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿಮ್ಮ ಮಾತಿಗೆ ನಾನೆಂದಾದರೂ ಪ್ರತಿಯಾಡಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ನನಗೆ ಒಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಕಟ್ಟುವುದಕ್ಕೆ ಬರುವುದೇನೋ ನೋಡೋಣ. ಇದೇನು ಪರಿಹಾಸ ಮಾಡುತ್ತಿರುವುದು? ಶತ್ರುಗಳ ಎಡೆಮುರಿ ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ, ಹಾಗೆಯೇ ಪತಿಯ ಕೈಗಳನ್ನು ಕಟ್ಟುವುದಕ್ಕೆ ಬರುವುದೇನೋ ನೋಡೋಣ. ಸ್ವಾಮಿ, ಭೀಮ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಇರ್ಲಿ. ಹಬ್ಬ, ಈಗ ಕೇಳಿರಿ ಎಲ್ಲರೂ. ಭೀಮ, ಯಾಜ್ಞಸೇನಿ, ಅಣ್ಣ, ಧರ್ಮನಂದನ, ಕಿರೀಟಿ, ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲಿದರೆ ಯಾರು ದುರಾತ್ಮರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ಆ ಕಾರ್ಯವನ್ನು ನಡೆಸಿದನು. ಇಂತಹ ಸಾಹಸವು ಮತ್ತಾರಿಗೆ ಸಾಧ್ಯ ಭೀಮ? ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುಂದಿ ಕೌರವರು ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ನಿಮಗೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ದೊರಕುವುದಂತೆ ಭೀಮ. ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ ನಾನು ಈ ಯುದ್ಧವನ್ನು ಅಪೇಕ್ಷಿಸಿದನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನು.
ಅಗ್ರಜ, ನನ್ನ ಕೈಗಳನ್ನು ಬಿಚ್ಚು. ಕೃಷ್ಣ, ನನ್ನ ಕೈಗಳನ್ನು ಬಿಚ್ಚು. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಧನಂಜಯ, ನೀನಾದರೂ ಬಿಚ್ಚು. ಯಾರು ಬಿಚ್ಚುವುದಿಲ್ಲವೇ? ಬೇಡ, ನಾನು ಬಿಚ್ಚಿಕೊಳ್ಳುವೆನು. ಎಲ್ಲಿ ಎಲ್ಲಿ ನನ್ನ ಕಡೆ? ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮವಾದಿಯನ್ನು ಮುಟ್ಟಿದಾಗ ದುಶ್ಯಾಸನದಿಂದ ಅಪಮಾನ ಹೊಂದಿ ಮುಕ್ತ ಕೇಸಿಯಾಗಿ ಕಣ್ಣೀರಿಡುತ್ತಾ ಪಾಂಡವರ ಅಪಕೀರ್ತಿ ರೂಪುಗೊಂಡಂತೆ ನಿಂತಿದ್ದ ಈ ಪಾಂಚಾಲ ರಾಜನಂದಿನ ಸಮ್ಮುಖದಲ್ಲಿ ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಈ ದಿನ ಯುದ್ಧವು ಸನ್ನುತರಾಗ ಮೊದಲು ಪುನಃ ಪ್ರತಿಜ್ಞೆ ಮಾಡುವೆನು. ಸಿಡಿದೊಡೆಯಲಿ ಮೇರು ಪರ್ವತವ, ಸಿಡಿದೊಡೆಯಲಿ ಮೇರು ಪರ್ವತವ, ಕಡಿದುರುಳಲಿ ಕುಲ ದಿಗ್ಗಜಗಳ ಕುಣಿಯಲಿ, ಪೊಡವಿ ಪೊತ್ತಿನಲಿ ಶೇಷನ ಬಿಡದೆ ಭಯಂಕರ ನೆನೆಸಿ ರಣಸಿಂಹ ನೀವಿ ಅದಟವನ್ನು ತೋರಿ ನಾವು ಬಡಿಯುವೆ, ಅದಟವನ್ನು ತೋರಿ ನಾವು ಬಡಿಯುವೆ. ರಣ ಭಯಂಕರ ನೆನೆಸಿ ರಣಸಿಂಹ ನೀವಿ ಅದಟವನ್ನು ತೋರಿ ನಾವು ಬಡಿಯುವೆ, ಅದಟವನ್ನು ತೋರಿ ನಾವು ಬಡಿಯುವೆ. ಮನೆ ಹಿಡಿದು ಹಡಿದು ರಣದೊಳಗೆ ಚಣಿಸುವೆನು ನಾನೀಗ, ಹಡಿದು ರಣದೊಳಗೆ ಚಣಿಸುವೆನು ನಾನೀಗ. ಮೀರಿ ಮದವೇರಿರುವ ಆ ಕುರು ದುರ್ಯೋಧನನ, ಮೀರಿ ಮದವೇರಿರುವ ಆ ಕುರು ದುರ್ಯೋಧನನ ಹಣ ಭಯಂಕರ ನೆನೆಸಿ ರಣಸಿಂಹ ನೀವಿ ಅದಟವನ್ನು ತೋರಿ ನಾವು ಬಡಿಯುವೆ, ಅದಟವನ್ನು ತೋರಿ ನಾವು ಬಡಿಯುವೆ. ಹರಿದಿಡುವೆ ದುರುಳ ದುಶ್ಯಾಸನನ, ಉದರವನ ಹರಿದಿಡುವೆ ದುರುಳ ದುಶ್ಯಾಸನ, ಕದನದಲ್ಲಿ ವಧಿಸುವೆನು ಕುಟಿಲಾತ್ಮನವನ, ಕದನದಲ್ಲಿ ವಧಿಸುವೆನು ಕುಟಿಲಾತ್ಮನವನ. ರಣ ಭಯಂಕರ ನೆನೆಸಿ ರಣಸಿಂಹ ನೀವಿ ಅದಟವನ್ನು ತೋರಿ ನಾವು ಬಡಿಯುವೆ, ಅದಟವನ್ನು ತೋರಿ ನಾವು ಬಡಿಯುವೆ, ಅದಟವನ್ನು ತೋರಿ ನಾವು ಬಡಿಯುವೆ. ಉದರವನ ಹರಿದಿಡುವೆ ದುರುಳ ದುಶ್ಯಾಸನನ, ಉದರವನ ಹರಿದಿಡುವೆ ದುರುಳ ದುಶ್ಯಾಸನ, ಕದನದಲ್ಲಿ ವಧಿಸುವೆನು ಕುಟಿಲಾತ್ಮನವನ, ಕದನದಲ್ಲಿ ವಧಿಸುವೆನು ಕುಟಿಲಾತ್ಮನವನ. ರಣ ಭಯಂಕರ ನೆನೆಸಿ ರಣಸಿಂಹ ನೀವಿ ಅದಟವನ್ನು ತೋರಿ ನಾವು ಬಡಿಯುವೆ, ಅದಟವನ್ನು ತೋರಿ ನಾವು ಬಡಿಯುವೆ, ಅದಟವನ್ನು ತೋರಿ ನಾವು ಬಡಿಯುವೆ. ನಿನ್ನ ಜನ್ಮದ ರಹಸ್ಯವನ್ನು ತಿಳಿಯುವೆ ಎಂದು ಅವನು ಹೇಳಿದನು. ಆ ರಹಸ್ಯವೇನು ದೇವ? ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಮೊದಲಿನಿಂದಲೂ ಸೃಷ್ಟಿಯನ್ನು ಬೆಳಗುತ್ತಿರುವೆ. ನೀನು ನನ್ನ ಜನ್ಮದ ರಹಸ್ಯವನ್ನು ಖಂಡಿತವಾಗಿಯೂ ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ, ನನ್ನನ್ನು ಉದ್ಧರಿಸು. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಾಂಬರಧರಂ
पद्मधरं देवं तं सूर्यं प्रणमाम्यहम् तं सूर्यं प्रणमाम्यहम् ಹರಿಯಲಾರದ ಘೋರಸಂ ದೇಹ ವ್ಯಾಪ್ತಿಯ ಮುಳುಗಿದೇನಾ. ನಮೋ ಸೂರ್ಯದೇವ. ಹರಿಯಲಾರದ ಘೋರಸಂ ದೇಹ ವ್ಯಾಪ್ತಿಯ ಮುಳುಗಿದೇನಾ. ಮನದಿ ಮೂಡಿದ ಅಂಧಕಾರವ ಭಗವಾನ್ ಭಾಸ್ಕರ. ಮನದಿ ಮೂಡಿದ ಅಂಧಕಾರವ ಬೆಳಗಿಸಿದ್ದು ಭಾಸ್ಕರ. ಹರಿಯಲಾರದ ಘೋರ ಸಂದೇಹ. ಒಂದು ಬಾಂಧವರೆಂಬ ಪಾಶಕ್ಕೆ ನೊಂದು ಸಿಲುಕಿದೆ ನೊಂದು ತಾಪದೆ. ಭಗವಾನ್ ಭಾಸ್ಕರ. ಒಂದು ಬಾಂಧವರೆಂಬ ತಾಪಕ್ಕೆ ನೊಂದು ಸಿಲುಕಿದೆ ನೆಂದು ತಾಪದೆ. ಹೀಗಿಸೋ ಶೋಧನಯನಯ್ಯನೇ. ಹೀಗಿಸೋ ಶೋಧನಯನಯ್ಯನೇ. ಶಾಂತಿ ನೀಡು ಶ್ಯಾಮಲಾಂಗ. ಶಾಂತಿ ನೀಡು ಶ್ಯಾಮಲಾಂಗ. ಹರಿಯಲಾರದ ಘೋರ ಸಂದೇಹ. ಓ ಭಾಸ್ಕರಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ದಿನಕರಾಯ ನಮಃ. ಕುಮಾರ, ತಾಯಿ, ನೀನು ಯಾರು? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ಕುಮಾರ, ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನ ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ನೀನು ಏನು ಹೇಳಿವೆಯೋ ನನಗೆ ತಿಳಿಯದು ತಾಯಿ. ಆದರೆ ನಿನ್ನ ಕಣ್ಣುಗಳಲ್ಲಿನ ಕರುಣಾದೃಷ್ಟಿಯು ನನ್ನ ಹೃದಯದ ಹಿಮವನ್ನು ಕರಗಿಸುತ್ತಿದೆ. ನಿನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಹೋಗಿದ್ದ ನನ್ನ ಚಿಕ್ಕಂದನ ನೆನಪುಗಳನ್ನು ಚೇತರಿಸುತ್ತಿದೆ. ತಾಯಿ, ನೀನು ಯಾರು? ನಮ್ಮಿರುವರ ಸಂಬಂಧವೇನು? ನನ್ನ ರಹಸ್ಯವನ್ನು ನೀನು ತಿಳಿಸಬಲ್ಲೆಯ ತಾಯಿ? ಕುಮಾರ, ಕಂದ ಅಮ್ಮ. ಬಾಲ ನಿನ್ನ ತಾಯಿನ ನೆನೆಯ ಈ ಜೀವ ನಿನದೇ ನಯ್ಯ. ಕುಮಾರ, ಅಮ್ಮ, ಜನನಿ. ಕಂದ ಬಾಲ ನಿನ್ನ ತಾಯಿ ನಾನೇನಯ್ಯ. ಅಮ್ಮ, ಜೀವ ನಿನದೇ ನಯ್ಯ. ನಿನ್ನ ನೋಡಲು ಮಾತಾಡಲು
ಈ ನಿರ್ಭಾಗ್ಯಳನ್ನ ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ ನನ್ನ ಪರಮ ಶತ್ರುವಾದ ಅರ್ಜುನನ ತಾಯಿ. ಹೌದು ಕುಮಾರ, ಹಾಗೆಂದು ನನ್ನನ್ನು ದ್ವೇಷ ಹರಿಸಬೇಡ. ಅಂದಿನ ಆ ಗರಡಿ ಆಟವು ಈಗಲೂ ಸಹ ನನಗೆ ನೆನಪಿರುವುದು. ಅಂದು ನೀನು ರಂಗವನ್ನು ಪ್ರವೇಶಿಸುವಾಗ ಸೂದು ಕುಲದವನು ಅರ್ಜುನನೊಂದಿಗೆ ಕಾದಾಡಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ನೀನೆಷ್ಟು ನೋವನ್ನು ಅನುಭವಿಸಿರುವೆಯೋ ಅದನ್ನು ಕಂಡು ನಾನು ಸಹ ನೋವನ್ನು ಅನುಭವಿಸಿದೆ. ಆದರೆ ಆ ದುರ್ಯೋಧನ ನಿನ್ನನ್ನು ಅಂಗದ ರಾಜದ ಹರಿಶ್ಚಂದ್ರನಾಗಿ ನೇಮಿಸಿದಾಗ ನೀನೆಷ್ಟು ನೋವನ್ನು ಸಂತೋಷವನ್ನು ಅನುಭವಿಸಿದೆವು. ಆಗ ಈ ತಾಯಿಯು ಕೂಡ ಸಂತೋಷವನ್ನು ಅನುಭವಿಸಿದಳು ಕುಮಾರ, ಅನುಭವಿಸಿದಳು. ರಾಜಮಾತೆ, ನೀನು ಏಕಾಂಗಿಯಾಗಿ ಈ ಗಂಗಾ ತೀರಕ್ಕೆ ಏಕೆ ಬಂದೆ ತಾಯಿ, ಏಕೆ ಬಂದೆ? ಕರ್ಣ, ನನ್ನಲ್ಲಿ ನಿನಗೊಂದು ಭಿಕ್ಷೆ ಇರುವುದು ಕರ್ಣ. ನಿನ್ನ ಅಭಿಷ್ಟವೇನು ತಾಯಿ? ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಲ್ಲದ ಏನನ್ನಾದರೂ ಕೇಳು. ಆನಂದದಿಂದ ನಿನ್ನ ಹಡಿದಾವರೆಗಳಿಗೆ ಅರ್ಪಿಸುವೆನು ತಾಯಿ, ಹಡಿದಾವರೆಗಳಿಗೆ ಅರ್ಪಿಸುವೆನು. ಕುಮಾರ, ನಾನು ನಿನ್ನನ್ನು ಕರೆದುಕೊಂಡು ಹೋಗಲೆಂದು ಬಂದಿರುವೆನು. ಅಮ್ಮ, ನನ್ನನ್ನು ಕರೆದುಕೊಂಡು ಹೋಗುವುದು? ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವೆ ತಾಯಿ, ಎಲ್ಲಿಗೆ ಕರೆದುಕೊಂಡು ಹೋಗುವೆ? ಈ ನಿನ್ನ ತಾಯಿಯ ಹೃದಯ ಪೀಠಕ್ಕೆ. ಈ ನಿನ್ನ ತಾಯಿಯ ಹೃದಯವು ನಿನ್ನ ಪ್ರೀತಿಯನ್ನು ಬಯಸುತ್ತಿರುವುದು ಕರ್ಣ. ಜನ್ಮದಾತೆ ಪರಮ ಪುನೀತೆ. ಅಮ್ಮ, ಕುಮಾರ, ಜನ್ಮದಾತೆ ಪರಮ ಪುನೀತೆ, ಮಮತೆಯ ಮಾತೃದೇವತೆ ತಾಯೇ, ಮಮತೆಯ ಮಾತೃದೇವತೆ. ಕುಮಾರ, ಕರ್ಣ, ಜನನಿ
ವೀರಪುತ್ರರನ್ನು ಎತ್ತ ಭಾಗ್ಯವತಿ ಜನನಿ. ನಿನ್ನ ಹೃದಯದಲ್ಲಿ ಈ ಹೀನ ಕುಲದ ಸೂತ ಪುತ್ರನಿಗೆ ಸ್ಥಾನವಿದೆಯೇ ತಾಯಿ, ಸ್ಥಾನವಿದೆಯೇ? ಇರುವುದು ಕುಮಾರ್, ಸ್ಥಾನವಿದೆ ಕುಮಾರ್. 5 ಜನ ವೀರಪುತ್ರರಲ್ಲಿ ಮೊದಲನೇ ಸ್ಥಾನ ನೀನು. ನನ್ನ ಜ್ಯೇಷ್ಠ ಪುತ್ರ ಕರ್ಣ, ಜ್ಯೇಷ್ಠ ಪುತ್ರ. ಆದರೆ ನಾನು ಯಾವ ಅಧಿಕಾರದಿಂದ ನಾನು ಆ ಸ್ಥಾನವನ್ನು ಹೊಂದುವೆನು ತಾಯಿ? ಆ ಪರಮಾತ್ಮನು ಕೊಟ್ಟಿರುವ ಈ ನಿನ್ನ ಜೀವದ ಅಧಿಕಾರದಿಂದ. ಕರ್ಣ, ನೀನು ನನ್ನ ಜ್ಯೇಷ್ಠ ಪುತ್ರ ಕಂದ, ಜ್ಯೇಷ್ಠ ಪುತ್ರ. ಇದೇನು ಕನಸೇ ದೇವ? ಎತ್ತ ತಾಯಿಯಿಂದ ತಿಳಿಸಲ್ಪಟ್ಟವನಾಗಿ ಅತಿರಥನಿಗೆ ಗಂಗಾ ತೀರದಲ್ಲಿ ಸಿಕ್ಕಿದೆನೆಂದು ಜನರು ಹೇಳುತ್ತಿದ್ದರು. ಕಳೆದು ಹೋದ ಆ ನನ್ನ ತಾಯಿಯು ಕೆಲವು ವೇಳೆ ಕನಸಿನಲ್ಲಿ ಅವಕುಂಠನವತಿಯಾಗಿ ನನಗೆ ಕಾಣಿಸಿಕೊಳ್ಳುತ್ತಿದ್ದಳು. ಪರದೆಯನ್ನು ಕಿತ್ತು ಮುಖವನ್ನು ನೋಡುವುದರೊಳಗಾಗಿ ನನಗೆ ಎಚ್ಚರವಾಗುತ್ತಿತ್ತು. ಈ ದಿನ ನನ್ನ ಕನಸಿನ ರೂಪವು ಮೂರ್ತಿವತ್ತಾಗಿ ನನ್ನ ಎದುರಿಗೆ ನಿಂತಿರುವುದೇ, ಅಥವಾ ಎಚ್ಚರದಲ್ಲಿ ನಾನು ಕನಸು ಕಾಣುತ್ತಿರುವೆನೆ? ನೋಡು ದೇವಿ, ಸಂಜೆಯು ಕಳೆದು ഇരുಳಿನ ನಸುಮಸುಕಿನಿಂದ ಕೂಡಿದ ಗಂಗೆಯ ಆಚಿನ ದಡದಲ್ಲಿ ನಿನ್ನ ಮಕ್ಕಳ ಸೈನ್ಯ ಶಿಬಿರವು ಸಾವಿರಾರು ದ್ವೀಪಗಳಿಂದ ಶೋಭಿಸುತ್ತಿದೆ. ಮತ್ತು ತಾಯಿ, ಈ ಪಾರ್ಶ್ವದಲ್ಲಿ ಕೌರವರ ದೀಪಾರಾಜಿಯು ಅಸಂಖ್ಯಾತ ದೀಪಗಳಿಂದ ಶೋಭಿಸುತ್ತಿದೆ. ಪ್ರಾತಃ ಕಾಲ ನಾಳೆ ನಡೆಯುವ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಈ ಉಭಯ ಸೈನ್ಯಗಳು ಹೋರಾಡಬೇಕಿದೆ. ಆದರೆ ಯುದ್ಧದ ಇಂದಿನ ದಿನ ನನ್ನ ಪರಮಶತ್ರುಗಳಾದ ಪಾಂಡವರ ತಾಯಿಯು ನನ್ನ ಬಳಿಗೆ ಬಂದು ಧೀರವಾಣಿಯಿಂದ ನನ್ನ ಪ್ರಸಕ್ತ ಪ್ರೇಮವನ್ನು ಎಚ್ಚರಿಸುತ್ತಿರುವಳು. ನನ್ನ ಹೃದಯವು ಅವಳ ಕರುಣಾ ದೃಷ್ಟಿಗೆ ಚೇತನ ಹೊಂದಿ ನನ್ನ ಶತ್ರುಗಳಾದ ಪಾಂಡುಪುತ್ರರನ್ನು ಸಹೋದರರೆಂದು ಆಲಂಗಿಸಲು ನನ್ನ ಮನಸ್ಸು ತವಕಿಸುತ್ತಿರುವುದು. ಹಾಗಾದರೆ ತಡ ಮಾಡಬೇಡ, ನನ್ನೊಂದಿಗೆ ಬಾ ಕರ್ಣ. ಬರುವೆನು ತಾಯಿ. ಸೂಜಿಗಲ್ಲನ್ನು ಕಂಡ ಕಬ್ಬಿಣದ ತುಂಡಿನಂತೆ ನಿನ್ನ ಆತ್ಮವು ನನ್ನನ್ನು ನಿನ್ನ ಕಡೆಗೆ ಸೆಳೆಯುತ್ತಿದೆ. ನಾನು ಆನಂದದಿಂದ ಬರುವೆನು ತಾಯಿ. ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವೆ ತಾಯಿ? ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವೆ? ಕುಮಾರ್, ಅಲ್ಲಿ ಕಾಣುತ್ತಿರುವ ಆ ಪಾಂಡವರ ಶಿಬಿರಕ್ಕೆ, ಆ ಪಾಂಡವರ ಶಿಬಿರ ದೀಪವು ನಮಗಾಗಿ ಕಾಯುತ್ತಿರುವುದು. ಬಾ ಕರ್ಣ. ಅಮ್ಮ, ಅಮ್ಮ, ಅಲ್ಲಿ ನನ್ನ ಕಳೆದು ಹೋದ ಆ ನನ್ನ ತಾಯಿಯನ್ನು ನಾನು ಪುನಃ ಪಡೆಯುವೆನೆ. ಪಡಿವೆ ಮಗು. ಹಾಗಿದ್ದರೆ ನೀನು ನನ್ನನ್ನು ತ್ಯಜಿಸಿದೆ ಏಕೆ ಜನನಿ? ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಜನನಿ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ, ಬಯಸಿದ ಬಯಕೆ ಫಲಿಸಿತಮ್ಮ. ಅಮ್ಮ, ಜನನಿ,
ಜನನಿ. ಪಾಂಡು ವಂಶದಿಂದ ನನ್ನನ್ನು ಕಿತ್ತು ಅಪಮಾನದ ವಿರುದ್ಧ ಅನಾವರಣದಲ್ಲಿ ಬಿಟ್ಟೆ ಏಕೆ ಜನನಿ? ತಾಯಿ, ಪಾಂಡು ವಂಶದಿಂದ ನನ್ನನ್ನು ಕಿತ್ತು ಕರ್ಣಾರ್ಜುನನ ಸೋದರ ಸ್ನೇಹವನ್ನು ನಾಶ ಮಾಡಿ ಅವರೀರ್ವರ ಮಧ್ಯೆ ದ್ವೇಷದ ಕಮರಿಯನ್ನೇಕೆ ಸೃಷ್ಟಿಸಿದೆ ಸತತಾಯಿ? ಏಕೆ ಸೃಷ್ಟಿಸಿದೆ ತಾಯಿ? ಏಕೆ ಮಾತನಾಡುವುದಿಲ್ಲವೇ? ಹೋಗಲಿ ಬಿಡು. ನೋಡು ತಾಯಿ, ಈ ಗಂಭೀರಾಂಧಕಾರವು ಭೂಮಿಯನ್ನು ಆವರಿಸಿರುವಂತೆ ನಿನ್ನ ಲಜ್ಜೆಯು ನನ್ನ ಜೀವನವನ್ನು ಅಂಧಕಾರಮಯವಾಗಿ ಮಾಡಿದೆ ತಾಯಿ. ತಾಯಿ, ನನಗೆ ಉತ್ತರ ಕೊಡುವ ಇಷ್ಟವಿಲ್ಲವೇ? ಹೋಗಲಿ ಬಿಡು. ನನ್ನ ಪ್ರಶ್ನೆಯು ನಿರುತ್ತರವಾಗಿಯೇ ಉಳಿಯಲಿ. ನನ್ನನ್ನು ಯಾವ ಅಪರಾಧಕ್ಕಾಗಿ ನಿನ್ನ ಮಾತೃ ಪ್ರೇಮದಿಂದ ವಂಚಿತನಾದೆ ಎಂಬುದನ್ನು ತಿಳಿಸದಿದ್ದರೆ ಹೋಗಲಿ. ಆದರೆ ಆ ದಿನ ನೀನು ಕೈಯಾರೆ ನುಚ್ಚುನೂರು ಮಾಡಿದ ಆ ಸ್ವರ್ಗಕ್ಕೆ ನನ್ನನ್ನು ಕರೆದುಕೊಂಡು ಹೋಗಲು ಏಕೆ ಬಂದೆ ತಾಯಿ? ಏಕೆ ಬಂದೆ? ಕುಮಾರ್, ಈ ನಿನ್ನ ದರೆಗಳು ನನಗೆ 1000 ಪಾಲು ಕಂದ. ಅಂದು ನಾನು ನಿನ್ನ ಗಂಗಾ ನದಿಯಲ್ಲಿ ತೇಲಿಬಿಟ್ಟಾಗ ನೀನು ಮಾತನಾಡಲು ಶಕ್ತನಾಗಲಿಲ್ಲ. ನಾನು ಪಾಪಿಕರಣ. ಈ ನಿನ್ನ ಮಾತುಗಳು ನನ್ನ ಶೂರದಂತೆ ಇರುತ್ತಿರುವುದು ಕಂದ. ಈ ನಿನ್ನ ತಾಯಿಯ ಹೃದಯವನ್ನು ಬರಲಾರೆ. ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಅಪರಾಧವನ್ನು ಇದುವರೆಗೂ ಯಾರು ಸಂಗಡ ಹೇಳಲಾರದು. ನಾನೆಷ್ಟು ನೋವನ್ನು ಅನುಭವಿಸಲೆಂದು ಆ ಪರಮಾತ್ಮನಿಗೆ ಮಾತ್ರ ಗೊತ್ತು. ಕುಮಾರ, ಬಾಲ್ಯದಲ್ಲಿ ಹೀನ ಕುಲದವನು ಸೂತ ಕುಲದವನು ಎಂದು ಜನರು ನಿಂದಿಸುತ್ತಿರುವಾಗ ಅಯ್ಯೋ, ನೀನೆಷ್ಟು ನೋವನ್ನು ಅನುಭವಿಸಿರುವೆಯೋ ಅದಕ್ಕೆಲ್ಲ ನಾನೇ ಕಾರಣ. ನೀನು ಜೀವಿಸಿರುವ ವಿಚಾರ ನನಗೆ ತಿಳಿದಿರಲಿಲ್ಲ. ಈಗ ತಾನು ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು ಕಂದ. ಈ ನಿನ್ನ ದುಃಖಕ್ಕೆ ನಾನೇ ಕಾರಣ. ನಾನು ಪಾಪಿಕರಣ. ಕ್ಷಮಿಸು ಪುತ್ರ, ನನ್ನನ್ನು ಕ್ಷಮಿಸು. ಹಳಬೇಡ ತಾಯಿ, ಹಳಬೇಡ ತಾಯಿ. ನಾನು ನಿನ್ನನ್ನು ಕ್ಷಮಿಸುವೆನು. ನೀರ
ತಾಯಿ, ಗಂಗೆಯ ಪವಿತ್ರ ಜಲದಂತೆ ನನ್ನ ಕ್ಷಮೆಯು ನಿನ್ನ ದುಃಖದಾಹವನ್ನು ಶಮನ ಮಾಡಲಿ ತಾಯಿ, ಶಮನ ಮಾಡಲಿ. ಕುಮಾರ್, ನಿನ್ನನ್ನು ಪಡೆಯಬೇಕೆಂಬ ಆಸೆಯಿಂದ ನಾನು ಬರಲಿಲ್ಲ. ಏಕೆಂದರೆ ಅದು ಬಯಲು ದಾರಿ ಎನ್ನುವುದು ನಾನು ಚೆನ್ನಾಗಿ ತಿಳಿದಿರುವೆ. ಆದರೆ ನೀನು ಕಳೆದುಕೊಂಡು ಹೋಗಿರುವ ಈ ನಿನ್ನ ಘನತೆ ಗೌರವವನ್ನು ಪುನಃ ತಂದುಕೊಡಲೆಂದು ಬಂದಿರುವುದು ಕರುಣ. ತಾಯಿ, ನಾನು ಸೂತ ಪುತ್ರನಾಗಿ ಬೆಳೆದೆನು, ಸೂತ ಪುತ್ರನಾಗಿಯೇ ಇರುವೆನು. ನನಗೆ ಹೆಚ್ಚಿನ ಗೌರವವು ಬೇಡ ತಾಯಿ, ನನಗೆ ಬೇಡ ತಾಯಿ, ನನಗೆ ಬೇಡ. ಕುಮಾರ, ಹಸ್ತಿನ ಸಿಂಹಾಸನವು ನಿನ್ನದು, ಅದನ್ನು ಪಡೆಯಲು ಪ್ರಯತ್ನಿಸು ಕುಮಾರ. ತಾಯಿ, ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ದೊರಕುವ ಮಾತೃ ಪ್ರೇಮವನ್ನು ನನಗೆ ಕೊಡದ ನೀನು ಈ ದಿನ ರಾಜ್ಯಲೋಭವನ್ನು ತೋರಿಸುವೆಯಾ? ಎಳೆತನದಲ್ಲಿ ನೀನು ಚಿವುಟಿದ ಬಂಧು ಪ್ರೇಮದ ಸಸಿಯು ಒಣಗಿ ಹೋಗಿದೆ. ಅದು ಈಗ ಮತ್ತೆ ಚಿಗುರುವುದಿಲ್ಲ ತಾಯಿ, ಮತ್ತೆ ಚಿಗುರುವುದಿಲ್ಲ ತಾಯಿ, ಚಿಗುರುವುದಿಲ್ಲ. ಪಾಪದ ಬೀಜವನ್ನು ಬಿತ್ತುವಾಗ ಅದು ಅಲ್ಪವಾದದ್ದು ಎಂದು ಭಾವಿಸಿಬಿಟ್ಟೆ. ಆದರೆ ಆ ಪಾಪದ ಬೀಜ ಮೊಳಕೆಯೊಡೆದು ದೊಡ್ಡ ಹೆಮ್ಮರವಾಗಿ ಬೆಳೆದಿರುವುದು. ನಾನು ಗಂಗಾ ನದಿಯಲ್ಲಿ ಒಂದು ಅನಾಥ ಶಿಶುವನ್ನು ತೇಲಿಬಿಟ್ಟೆನು. ಆದರೆ ಅದು ಈಗ ತನ್ನ ಸಹೋದರನ್ನು ಕೊಲ್ಲುವ ರಾಕ್ಷಸತ್ವವನ್ನು ಪಡೆಯುತ್ತಿದೆ ಎಂದು ನಾನು ತಿಳಿದಿರಲಿಲ್ಲ ಕುಮಾರ. ಚಿಂತಿಸಬೇಡ ತಾಯಿ, ಚಿಂತಿಸಬೇಡ ತಾಯಿ. ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂಬುದನ್ನು ನಾನು ಬಲ್ಲೆ. ನಾನು ಕೇವಲ ಅಶಾಂತಿಯ ವಿಫಲ ಕದನವನ್ನು ಹುಡುಕುತ್ತಿರುವೆ ತಾಯಿ. ಆದರೆ ನನ್ನ ಗೆಳೆಯನನ್ನು ತ್ಯಜಿಸುವಂತೆ ಮಾತ್ರ ನೀನು ನನಗೆ ಹೇಳಬೇಡ ತಾಯಿ, ನನಗೆ ಹೇಳಬೇಡ. ವೈಭವದಲ್ಲಿ ನಾನು ದುರ್ಯೋಧನನಿಗೆ ಗೆಳೆಯನಾಗಿದ್ದೆ. ಮುಂದೆ ಅವನಿಗಾಗುವ ದುರ್ಗತಿಯನ್ನು ನಾನು ಆನಂದದಿಂದ ಎದುರುಗೊಳ್ಳುವೆನು. ಪಾಂಡವರು ವಿಜಯಶಾಲಿಗಳಾಗಲಿ, ನಾನು ನಿಮಗೆ ಅಭಿವಚನವನ್ನು ಕೊಡುವೆನು ತಾಯಿ. ಕುಮಾರ, ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಅಮ್ಮ ಸಾಕ್ಷಿ ಸಂಗತಿಯನ್ನ ಕಾಲಿಡಲೊಲ್ಲೆ, ಕರ್ಮದಾದಿಗೆ ನಾ ಕಾಲಿಡಲೊಲ್ಲೆ. ಇಗೋ ಕೊಡುವೆನು ಅಭಯವ, ಬಿಡು ಚಿಂತೆಯ ಜನನೀ. ಜನನೀ ಅಮ್ಮ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಜನನಿ ಬಾಣದ ಗುರಿಯು ಕೊಡುವುದಿಲ್ಲ ನಾವೊಂದು. ನಡೆಯುವುದೊಂದೇ ಬಾಣದ ಗುರಿಯು ಕೊಡುವುದಿಲ್ಲ ನಾವೊಂದು. ಕೊಲೆಯೇ ಇಳಿದು ಬರಲಿ, ಈ ಮುಗಿಲ ಬಿರಿದು ನಿಲ್ಲಲಿ. ಅಮ್ಮ, ಆ ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಕೊಟ್ಟಾಣೆ ತಪ್ಪೆ ನಮ್ಮ, ನಿನ್ನಾಣೆ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ. ಜನನೀ ತಾಯಿ, ತಾಯಿ, ಅರ್ಜುನನ ಹೊರತು ಜಗಜ್ಜಟ್ಟಿಯಾದ ಭೀಮನ ಮೇಲಾಗಲಿ, ಅರ್ಜುನನ ಮೇಲಾಗಲಿ
ನಕುಲ ಸಹದೇವರ ಮೇಲಾಗಲಿ ನಾನು ನಿನ್ನಾಣೆಗೂ ಕೈ ಮಾಡುವುದಿಲ್ಲ ತಾಯಿ, ಕೈ ಮಾಡುವುದಿಲ್ಲ. ಆದರೆ ನನ್ನ ಪರಮಶತ್ರುವಾದ ಅರ್ಜುನನನ್ನು ಮಾತ್ರ ನಾನು ಉಳಿಸುವುದಿಲ್ಲ ತಾಯಿ, ನಾನು ಉಳಿಸುವುದಿಲ್ಲ. ನೀನು ನಿರ್ದಯಳಾಗಿ ಪ್ರಪಂಚದ ಅಪಮಾನದ ಆವರಣಕ್ಕೆ ನನ್ನನ್ನು ಬಲಿ ಕೊಟ್ಟೆ. ಈಗಲೂ ನಿಷ್ಠೂರ ಚಿಂತಳಾಗಿ ಕೌರವರೊಡನೆ ನಾನು ನಿರೀಕ್ಷಿಸುವ ವಿಫಲ ಕದನಕ್ಕೆ ನನ್ನನ್ನು ಬಿಟ್ಟು ಬಿಡು ಜನನಿ, ನನ್ನನ್ನು ಬಿಟ್ಟು ಬಿಡು. ಕುಮಾರ, ಅಮ್ಮ, ಈ ತಾಯಿಯ ಹೃದಯವನ್ನು ಎಷ್ಟು ದುಃಖಮಯವಾಗಿ ಬರೆದಿದೆ. ಜನನಿ, ನನ್ನದೊಂದು ಮಾತು ನಡೆಸಿಕೊಡುವೆಯ ತಾಯಿ? ಹೇಳು ಕುಮಾರ, ಶ್ರೀಕೃಷ್ಣನ ಪಾದ ಸಾಕ್ಷಿಗೆ ನಡೆಸಿಕೊಡುತ್ತೇನೆ. ಅಮ್ಮ, ನಾನು ಯುದ್ಧದಲ್ಲಿ ಹತನಾದರೆ, ಕುಮಾರ, ಅಮ್ಮ, ನಾನು ಯುದ್ಧದಲ್ಲಿ ಹತನಾದರೆ ನನ್ನ ಚಿತೆಯನ್ನು ನನ್ನ ತಮ್ಮನಾದ ಧರ್ಮರಾಯನಿಂದ ನಡೆಸಿಕೊಡು ತಾಯಿ, ನಡೆಸಿಕೊಡು ತಾಯಿ, ನಡೆಸಿಕೊಡು ತಾಯಿ. ಇಂತಹ ಸಂಕಟ ನಾಶಗಳಿಂದ ಆ ಸಾಮ್ರಾಜ್ಯ ಉಳಿದಾದ್ರೆ ಅಂತಹ ಸಾಮ್ರಾಜ್ಯ ಈ ಪ್ರಪಂಚದಲ್ಲಿ ಇಲ್ಲದಾಗಿ ಹೋಗಲಿ ಕುಮಾರ. ಅಮ್ಮ, ನಡೆಸಿಕೊಡು ಜನನಿ. ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲಹುದೆ ಎಂದೋ. ಅಮ್ಮ, ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲಹುದೆ ಎಂದೋ. ಬಗೆ ಬಗೆಯೊಳು ನೊಂದು ಕಣ್ಣೀರಗರೆದೆ. ಅಮ್ಮ, ಅಮ್ಮ, ಬಗೆ ಬಗೆಯೊಳು ನೊಂದು ಕಣ್ಣೀರಗರೆದೆ. ಅಮ್ಮ, ಜನನಿ, ಹೋಗಿ ಬರುವೆಯ? ಅಮ್ಮ, ಹೋಗಿ ಬರುವೆಯ? ಹೋಗಿ ಬರುವೆಯ? ಅಮ್ಮ, ಹೋಗಿ ಬರುವೆಯ? ದುಶಕುನ ಬೃಹತ್ ಕಾಲದ ಉದಯ ಗೀತೆ ಶ್ರುತಿ ತಪ್ಪಿ ಮೃತ್ಯುನ ತೋರಿಸುವಂತೆ ಕೇಳಿತು. ಅದರೊಡನೆ ವೇಣುವನದಲ್ಲಿ ಬೆಳಗಿನ ಜಾವ ಕೂಗುತ್ತಿದ್ದ ಅಮಂಗಳ ಸ್ವರವೂ ಮಿಡಿತವಾಯಿತು. ಹಾಗೆ ನೋಡುತ್ತಿದ್ದಾಗ ರಕ್ತವರ್ಣದ ಧೂಮಕೇತುವೊಂದು ನನ್ನ ಕಣ್ಣೆದುರಿಗೆ ಬಂದಂತೆ ಭಾಸವಾಯಿತು. ಈ ಎಲ್ಲಾ ನಿಮಿತ್ತಗಳ ಅರ್ಥವೇ ಕುರುಕ್ಷೇತ್ರ ಧರ್ಮಯುದ್ಧದಲ್ಲಿ ಮತ್ಯಾವ ಅನರ್ಥ ಪರಂಪರೆಯು ಪ್ರಾರಂಭವಾಗುತ್ತಿರುವುದು ದೇವ. ದಯಾಮಯನೇ, ನನ್ನ ಪುತ್ರನಿಗೆ ಯಾವ ಅಮಂಗಲವಾಗದಿರಲಿ ದೇವ, ಅಮಂಗಲವಾಗದಿರಲಿ. ಬಾ ಕುಮಾರ್, ನಾನು ನಿನಗಾಗಿ ಎಷ್ಟೊಂದು ಕಾತುಳಾಗಿದ್ದೇನೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದೇ ಒಂದು ಬಾರಿ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ದಯಾಮಯನೇ, ನನ್ನ ಪುತ್ರನಿಗೆ ಯಾವ ಅಮಂಗಲವಾಗದಿರಲಿ ದೇವ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಡುವೆನು, ನನ್ನನ್ನು ಆಶೀರ್ವಾದಿಸು ಜನನಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವವರಿಗೂ ಯುದ್ಧದ ಸಲುವಾಗಿ ದುರ್ಯೋಧನನು ಯಾರ ಆಜ್ಞೆಯನ್ನು ಬೇಡುವುದಿಲ್ಲ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು
ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ಅಮ್ಮ. ತಿಳಿದಿದೆ. ಅದು ನಿನ್ನ ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು ಶತ್ರುಗಳನ್ನು ಓಡಿಸುವ ಆಟವೆಂದು ಭಾವಿಸಿದ್ದೆ. ಆದರೆ ಸತ್ಯ, ಧರ್ಮ, ನ್ಯಾಯ, ನೀತಿ ಎಲ್ಲದಕ್ಕೂ ತಿಲ್ಲಂಜಿನಿಟ್ಟು ಯುದ್ಧವನ್ನು ಪ್ರಾರಂಭಿಸಿರುವ ವಿಚಾರ ನನಗೆ ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಇಲ್ಲ, ಯುದ್ಧವ ಮನುಷ್ಯರ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕಂದ, ಈ ಜಗತ್ತನ್ನು ನಿರ್ಮಿಸಿದ ವಿಧಾತ ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸಿಯಾಂದನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಳೆದು ತೆಗೆದ ಕಾಲಕೂಟವನ್ನು ಪರರು ಆತ್ಮೀಯರೆಂಬ ಭೇದ ಭಾವವಿಲ್ಲದೆ ತನ್ನ ಉದರದಲ್ಲಿಟ್ಟುಕೊಂಡು ನಾಮಾವಶೇಷವಾಗಿ ಮಾಡುವುದು ಕುಮಾರ. ಯುದ್ಧದ ಚಿಂತನೆ ಬಿಡು. ದರಿದ್ರ ಭಿಕ್ಷೆಗಿಂತ ಈ ನಿನ್ನ ಗೃಹ ದ್ವಾರ ನೆಲೆಸಿರುವ ಶಾಂತಿ ದೇವಿ ನಿರಾಕರಿಸಿ ಮುಂದೆ ಘೋರವಾದ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ಪುತ್ರ. ಚಲವೇಕೆ ಕುರುನಂದನ ನಿನ್ನ ಚಲದಾತಿರೇ ದೇವದವದನ, ಚಲವೇಕೆ ಕುರುನಂದನ. ದುಡುಕಿನಿ ಕೆಡಬೇಡ, ಕೆಡುಗನಗಿಸಬೇಡ. ಅಮ್ಮ, ದುಡುಕಿನಿ
ಬೇಡುತ್ತಿರುವೆನು. 100 ಜನ ವೀರಪುತ್ರರನ್ನು ಎತ್ತ ವೀರ ಮಾತೆಗೆ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗುವಳೆ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಧರ್ಮವನ್ನು ಪಾಲನೆ ಮಾಡುವೆನು. ನಾನಾಗ ಆಶೀರ್ವಾದ ಕೊಡು ಜನನಿ. ಧರ್ಮದ ರಹಸ್ಯವನ್ನು ನೀನು ತಿಳಿಲಾರೆ ಕುಮಾರ್. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ, ಲೋಭದ ಜೀವಂತ ನರಕವಲ್ಲ. ನೀನು ಮಾತ್ರ ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ. ಮೋಸದಿಂದ ಅವರ ರಾಜ್ಯವನ್ನು ಅಪಹರಿಸಿದೆ. ತುಂಬಿದ ರಾಜ್ಯಸಭೆಯಲ್ಲಿ ಆ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿ ಸ್ತ್ರೀ ಜಾತಿಯನ್ನ ಕಾಲಿನಿಂದಲೇ ತುಳಿದೆ. ಸ್ತ್ರೀಯಿಂದಲೇ ಜನಿಸಿ ಸ್ತ್ರೀಯಿಂದಲೇ ಪಾಲಿತನಾಗಿ ಸ್ತ್ರೀಯರಿಗೆ ಸಿಗಬೇಕಾದ ಸಹಜ ಸಿದ್ಧವಾದ ಸನ್ಮಾನವನ್ನು ನಿರಾಕರಿಸಿದೆ. ನಿನ್ನಂತ ಲೋಭಿಯು ದೂರ್ತನೋ ನಿಜಾಶೆಯನ್ನು ಆ ಧರ್ಮದ ರಹಸ್ಯವನ್ನು ತಿಳಿಯಲು ಹೇಗೆ ಮಾತ್ರ ಸಾಧ್ಯ? ಹೋಗು ಕುಮಾರ, ಧರ್ಮದ ರಹಸ್ಯ ತಿಳಿಯುವ ಇಚ್ಛೆ ನೀಡಿದರೆ ಆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಪಾಂಡವರು 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 ಮಾಡುವುದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ಶತಾಧಿಕತಿ ಗೌರವ. ಅಮ್ಮ, ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ, ಮಾನವ ಧರ್ಮವೂ ಅಲ್ಲ. ಭಾನುಮತಿಗೆ ಅಥವಾ ನನ್ನ ಅಂತಃಪುರದ ಒಬ್ಬ ಚೀಟಗೆ ಇಂಥ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದನು ಬಲ್ಲೆಯ? ಏನು ಮಾಡುತ್ತಿದ್ದೆ? ಬಲಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ನಾನು ಪ್ರತಿಕೋಕ್ಷೆಯಾಗಿ ನಿಂತಿದ್ದರು ಲಕ್ಷಿಸದೆ ಅಪಮಾನದ ಅಪರಾಧವನ್ನು ಮಾಡುತ್ತಿದ್ದೆನು. ಆದರೆ ಆ ಧರ್ಮ ದುರ್ವಿಣರದ ಪಾಂಡವರು ಮಾಡುತ್ತಿದ್ದೇನು? ನಿಸ್ಸಹಾಯಕನಾದ ಏಡಿಯೂ ಒಪ್ಪದಂತಹ ತಟಸ್ಯ ಭಾವ. ಅದಕ್ಕೋಸ್ಕರವಾಗಿ ಅವರನ್ನು ನನಗಿಷ್ಟೊಂದು ದ್ವೇಷ ತಾಯಿ. ಅಮ್ಮ, ಅವರು ಭರತ ವಂಶದ ಕಳಂಕ ಸ್ವರೂಪಿಗಳು. ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತ ಓದಿ ನಮ್ಮ ಪೂರ್ವಜನರ ಪುಣ್ಯ ಶ್ರುತಿ ನಿಷ್ಕೀರ್ತಿ ಕಳಂಕವನ್ನು ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನದರ ಸಲುವಾಗಿ ದೀಕ್ಷಾಬದ್ಧನಾಗಿರುವೆನು. ನಾನಾಗೆ ಯುದ್ಧಕ್ಕಾಜ್ಞೆಯನ್ನು ಕೊಡು ಜನನಿ. ನನ್ನ ಆಶೀರ್ವಾದವನ್ನು ಬಯಸುತ್ತಿರುವೆ ಕುಮಾರ್. ಈ ಜ್ಞಾತ ಹಿಂಸೆಗೆ ನನ್ನ ಶುಭ ಕಾಮನೆಗಳು ಅಷ್ಟೊಂದು ಅಗತ್ಯವಿದೆ. ಈ ಅತ್ಯಾಚಾರಕ್ಕೆ ಅನ್ಯಾಯ ಕೊಡುವ ಮೊದಲೇ ಈ ನನ್ನ ವಾಕ್ಸ್ಫೂರ್ತಿಯನ್ನು ನಾಶವಾಗುವಂತೆ ಮಾಡಿಕೊಳ್ಳುವೆ. ಒಂದು ವೇಳೆ ನನ್ನ ಕಂಠದಿಂದ ಆಶೀರ್ವಾದ ಹೊರಬಿದ್ದಿದ್ದೇ ಆದರೆ ಅಗ್ನಿ ವೃಷ್ಟಿಯಿಂದ ನಿನ್ನ ಮಸ್ತಕವನ್ನು ಸುಡಬಹುದು. ವಿರುದ್ಧ ದೈವದ ಅಭಿಶಾಪದಂತೆ ನಿನ್ನ ಉತ್ಸಾಹವನ್ನು ಭಂಗಪಡಿಸಬಹುದು. ಕುಮಾರ್, ಉರಿಯುತ್ತಿರುವ ಕಾಡ್ಗಿಚ್ಚನ್ನು ಊದಿ ಉರಿ ಮಾಡಲೇಕೆ? ಹೋಗು, ನನ್ನ ಆಶೀರ್ವಾದವನ್ನು ನೀನೆಂದಿಗೂ ಪಡೆಯಲಾರೆ. ಹೊರಟು ಹೋಗು ಕುಮಾರ, ಹೊರಟು ಹೋಗು. ಅಮ್ಮ, ನೀನು ಪ್ರಕೃತಸ್ಥಳಾಗಿಲ್ಲ ತಾಯಿ. ನಾನು ಪುನಃ ನೋಡುವೆನು. ಹೇ ವಿಧಾತ, 100 ಜನ ವೀರ ಪುತ್ರರನ್ನು ಪಡೆದ ನಾನು ಈತನನ್ನು ಅತಿ ಪ್ರೀತಿ ವಾತ್ಸಲ್ಯದಿಂದ ಸಾಕಿ ಬೆಳೆಸಿದೆ. ಆದರೆ ಈತನು ಮಾಡುತ್ತಿರುವ ದುರಾಲೋಚನೆಯಿಂದ ಈ ಗಾಂಧಾರಿಯ ಜೀವನವೆಲ್ಲ ದುಃಖಮಯವನ್ನಾಗಿ ಮಾಡುವೆ. ಹೇಗೆ ಆಗಲಿ, ಆತನಿಗೆ ನಾನೆಂದಿಗೂ ತಿರಸ್ಕರಿಸಬಾರದು. ನನ್ನ ನನ್ನನ್ನು ಆಶೀರ್ವದಿಸಲೇಬೇಕು. ಅಮ್ಮ, ಪುನಃ ಬಂದನು. ನನ್ನನ್ನು ಆಶೀರ್ವದಿಸು ಜನನಿ. ಬಾ ಕುಮಾರ್, ಹಡೆದ ತಾಯಿ ಆದರೆ ನಿನ್ನ ಹಣೆ ಬರಹವನ್ನು ತಿದ್ದಲಾಗಲಿ ಸರಿಪಡಿಸಲಾಗಲಿ ನನ್ನಿಂದ ಸಾಧ್ಯವಾಗಲಿಲ್ಲ. ಆದರೆ ಒಂದು ಮಾತು, ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಮಾತ್ರ ಜಯವಾಗಲಿ. ಈ ಗಾಂಧಾರಿಯ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿಯೂ ಸಹ ವಜ್ರಾಯುಧ ಆಗುವುದೇ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಹೋಗಿ ಬಾ ಕುಮಾರ, ಹೋಗಿ ಬಾ. ಯಥೋ ಧರ್ಮಸ್ಯ ತಥೋ ಭವ, ಯಥೋ ಧರ್ಮಸ್ಯ ತಥೋ ಭವ, ಯಥೋ ಧರ್ಮಸ್ಯ ತಥೋ ಭವ. ಹಾಗಾದರೆ ನನಗೆ ಜಯವು ಖಂಡಿತ. ಕಾರಾಜಿತವಾದ ಕ್ಷತ್ರಿಯ ಧರ್ಮವನ್ನು ನಾನು